ಹಾಯ್ ಟಿ ಎಸ್ ಟಾಕೀಸ್ನ ನೋಡ್ತಾ ಇರೋ ಎಲ್ರಿಗೂ ಭೂಮಿ ಕಡೆ ಅ ವೆರಿ ಗುಡ್ ಮಾರ್ನಿಂಗ್. ಹೌ ಬ್ಯೂಟಿಫುಲ್ ಡೇ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಟಿ ಎಸ್ ಟಾಕೀಸ್. ನಾನು ಟಿ ಎಸ್. ನೀವು ನೋಡ್ತಾ ಇದ್ರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಮೇಕಿಂಗ್ ವಿಡಿಯೋ. ಇವತ್ತು ಮಂಡ್ಯ ಗೆಸ್ಟ್ ಹೌಸ್ ರಾಣಾ ಸಾಕ್ಷಿ ಮನೆ ಶೂಟ್ ಹೇಗೆಲ್ಲ ಇತ್ತು ಅಂತ ನೋಡೋಣ. ಸೊ ಚಂದ್ರ ಇಲ್ದಿರೋ ಕಾರಣದಿಂದ ಸೀನ್ ಪೇಪರ್ನ ನಾನೇ ತೆಗಿಬೇಕಾಯಿತು. ಅಷ್ಟೊತ್ತಿಗೆ ನಮ್ಮ ಡೈರೆಕ್ಟ್ರು ಬಂದು ಬ್ಲಾಕ್ ಹೇಳಿರು. ಈ ಕಡೆ ಬ್ಲಾಕ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೆ, ಈ ಕಡೆ ಬ್ಲಾಕ್ ರೆಡಿ ಮಾಡ್ಸೋಕ್ಕೆ ನಮ್ಮ ಟೆಕ್ನಿಷಿಯನ್ಸ್ಗಳು ಹೇಗೆಲ್ಲ ಶ್ರಮ ಪಡ್ತಾ ಇದ್ರು ಅಂತ ನೋಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಕ್ಯಾಮ್ರಾ ಹಿಂದೆ ಶ್ರಮ ಪಡುವಂಥ ಎಲ್ಲ ಟೆಕ್ನಿಷಿಯನ್ಸ್ ಇವರೇ. ಸೊ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ದಿನ ಶುರು ಮಾಡೋಣ. ಸೊ ಅಷ್ಟೊತ್ತಿಗೆ ಬ್ಲಾಕ್ ಎಲ್ಲ ರೆಡಿ ಆಯಿತು. ಗಣೇಶನಿಗೆ ಪೂಜೆ ಮಾಡಿ ಇವತ್ತು ಯಾವುದೇ ತೊಂದರೆ ಆಗದಂಗೆ ಚೆನ್ನಾಗಿ ಶೂಟಿಂಗ್ ಆಗಲಪ್ಪ ಅಂತ ಕೈ ಮುಗಿದು ಇವತ್ತಿನ ದಿನ ಶುರು ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಮೊದಲನೇ ಸೀನು. ಅಲ್ಲಿನ ಬಡಜನಗಳು ಈಗ ಏರ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಸೊ ಮೊದಲನೇ ಸೀನ್ ಏನೋ ಮುಗಿತು. ಎರಡನೇ ಸೀನ್ಗೆ ಎರಡನೇ ಫ್ಲೋರ್ಗೆ ಹೋಗಬೇಕಾಯಿತು. ಎರಡನೇ ಫ್ಲೋರ್ಗೆ ಹೋಗಿ ಬ್ಲಾಕ್ ಎಲ್ಲ ರೆಡಿ ಮಾಡಿಸ್ಕೊಂಡ್ವಿ. ಅಷ್ಟೊತ್ತು ಆರ್ಟಿಸ್ಟ್ ಕಾಸ್ಟ್ಯೂಮ್ ಚೇಂಜ್ ಇತ್ತು. ಸೊ ಅವರು ರೆಡಿಯಾಗಿ ಬಂದರು. ಎರಡನೇ ಸೀನ್ ಸಮೇತ ಫಟಾಫಟ್ ಅಂತ ಮುಗಿಸಿದ್ವಿ. ಮೂರನೇ ಸೀನು ಅಂದರೆ ಆಲ್ರೆಡಿ ಟೈಮ್ ಆಗೋಯಿತು, ಊಟನೂ ಆಗಿತ್ತು. ಮಧ್ಯಾಹ್ನ ಔಟ್ಡೋರ್ ಶಿಫ್ಟಿಂಗ್ ಇತ್ತು ಮತ್ತು ಕಾಸ್ಟ್ಯೂಮ್ ಚೇಂಜ್ ಇತ್ತು. ಸೊ ನಾನು ಕಾಸ್ಟ್ಯೂಮ್ ಚೇಂಜ್ ಹೇಳೋಣ ಅಂತ ಬಂದರೆ ನಮ್ಮ ವಸಂತಣ್ಣ ಇಲ್ಲಿ ಏನೋ ತಿಂತಾ ಇದ್ದಾನೆ. ಏನು ತಿಂತಾ ಇದ್ದಾನೆ ಅಂತ ನೋಡೋಣ ಬನ್ನಿ. ಕರೆದ್ರೆ ಅವ್ರನ್ನೇ ಕಳಿಸಿಲ್ಲ ಅಂದ ತಿನ್ನೋದು ಒಂದೇಟ್ಗೆನೆ ಕಳ್ಸಂದಿಲ್ಲ, ನಾನು ಮನೆಗೆ ಕಳ್ಸಪ್ಪ ಮುಗಿತಲ್ಲ ಅಂತ ಹೇಳಿದ್ದು ನಾನು. ಯಾವಾಗ ಪೇಡನ್ನ ದೊಡ್ಡ ಬರ್ತಾನೆ. ನನಗೆ ಕುತ್ತು ಬೇಜಾರಾಗಿದೆ. ಹಾಂ, ಅವ್ರು ಸ್ವೀಟ್ ಕೊಟ್ಟರು, ಚಂಪಕಲಿ ಕೊಟ್ಟರು, ಆಮೇಲೆ ಪಾವ್ ಭಾಜಿ ಕೊಟ್ಟರು. ತಿಂಡಿ ಟೈಮಿಗೆ ತಿಂಡಿ ತಿಂದಿದ್ದೀನಿ, ಊಟ ಟೈಮಿಗೆ ಊಟ ಮಾಡಿದ್ದೀನಿ. ಒಂದು ಸೀನು ಮಾಡಿಸಿಲ್ಲ ನನ್ನ ಕೈಲಿ. ನನಗೆ ಒಳಗೆ ಹೋಗ್ತಿಲ್ಲ, ಕೆಲಸ ಮಾಡದೆ ತಿಂತಾ ಇದ್ದೀನಿ ಅಂತ. ಅದೇನು ಗೊತ್ತಾ, ಬೆಳಗ್ಗಿಂದ ನಿಮ್ಗೆ ಊಟ ಕೊಟ್ಟು ತಿಂಡಿ ಕೊಟ್ಟು ಕುಂಡಿಸಿದ್ದು. ಕುರಿ ಕಡಿಯೋಕ್ಕಿಂತ ಮುಂಚೆ ಚೆನ್ನಾಗಿ ಕೊಬ್ಬಿಸ್ಬಿಟ್ಟು ಮಾಡ್ತಾರಲ್ಲ ಹಂಗೆ. ಇವಾಗ ಅಲ್ಲಿ ಚೀರಾಡೋಕ್ಕೆಲ್ಲ ಬೇಕಲ್ಲ, ದಿಕ್ಕಾರಕ್ಕೆ ಹೋಗೋಕ್ಕೆಲ್ಲ ಎನರ್ಜಿ. ಅದಕ್ಕೆ ರೋಡಲ್ಲಿ ಧಿಕಾರ ಅನ್ನಕ್ಕೆ ಇಷ್ಟೆಲ್ಲ ತಿನ್ನಿಸ್ತಾ ಇದ್ದೀರಾ? ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ವಿ. ಇವಾಗ ನೋಡೋಣ ಹೊರಗಡೆ ಹೋದಾಗ ಎನರ್ಜಿ ಹೆಂಗಿರುತ್ತೆ. ನಾನು ಒಂದೇ ಟೇಕ್ ಗೊತ್ತಲ್ಲ, ಒನ್ ಟೇಕ್ ಆರ್ಟಿಸ್ಟ್. ಒನ್ ಟೇಕ್ ಓಕೆ. ಅಕ್ಕಪಕ್ಕದ ಮನೆಯಲ್ಲ ಹುಡ್ಕೊಂಬಂದು ಮಾಡಿದ್ರೆ ಅಂತ. ಈ ಥರದ್ದು ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸ್ಟ್ರೈಕ್ ಮಾಡೋಕೆ ಯಾರು ನೀವು ಬಂದು? ಆ್ಯಕ್ಚುಲಿ ನಮ್ಮ ಸೀರಿಯಲಲ್ಲೇ ವೇಶ್ಯಾವಾಟಿಕೆಯಲ್ಲಿ ಸಿಗಾಕೊಂಡ್ಬಿಡ್ತಾರೆ ಅನ್ನೋದು ಒಂದಿತ್ತು. ಭೂಮಿ ಸಿಗಾಕೋತಾರೆ ಅಂತ. ಆವಾಗ ನಾನು ಇದರಿಂದ ಬರಬೇಕಾದ್ರೆ ಹೋಟೆಲಿಂದ ಹಿಂಗೆ ಪೊಲೀಸ್ ಹಿಡ್ಕೊಂಡ್ಬಿಟ್ಟು ಹಿಂಗೆ ಬರ್ತಾ ಇದ್ರು. ನನ್ನ ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಇದರಲ್ಲಿ ಸ್ಟುಡಿಯೋ ಯಾವುದದು ಕಂಠೀರವ ಸ್ಟುಡಿಯೋದಲ್ಲಿ. ಆವಾಗ ಹಿಂಗೆ ಹಿಡ್ಕೊಂಡ್ಬಿಟ್ಟು ಪೊಲೀಸರು ಹಿಡ್ಕೊಂಡು ಹೋಗ್ತಿದ್ರು. ಅವಾಗ ನಾರ್ಮಲ್ ಜನ, ನಾವೇನೇ ಆ್ಯಕ್ಟ್ ಮಾಡ್ತಾ ಇದ್ರು ಒಂದು ಸ್ವಲ್ಪ ಕಿವಿ ಕಣ್ಣು ಆ ಕಡೆ ಈ ಕಡೆ ಇರುತ್ತಲ್ಲ, ಅವಾಗ ನಾರ್ಮಲ್ ಜನ ಹೇಳ್ತಾ ಇದ್ರು, ಈ ಹುಡುಗಿ ಏನು ಮಾಡಿದೆ ಅಂತ ಪೊಲೀಸರು ಹಿಂಗೆ ತಗೊಂಡು ಹೋಗ್ತಾ ಮಾತಾಡ್ತಾ ಇದ್ರು. ನಾನು ಅಯ್ಯೋ ಇವ್ರು ಏನು ಜನದ ಥಾಟ್ಸ್ಗೆ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ, ಇದೇ ಯೋಚನೆ ಮಾಡಿ ಅದೇ ಯೋಚನೆ ಮಾಡಿ ಅಂತ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಇನ್ನೊಬ್ರು ಅಯ್ಯೋ ಪಾಪ ಏನು ತಪ್ಪು ಮಾಡಿದ್ಯೋ ಏನೋ ಪೊಲೀಸರು ಎತ್ಕೊಂಡು ಹೋಗ್ತಿದ್ದಾರೆ. ಇನ್ನೊಬ್ರು ಇನ್ನೊಂಥರ ಏನಂತೀಯ, ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ಆ ಟೈಮ್. ಇವತ್ತು ನೋಡೋಣ ಅಕ್ಕಪಕ್ಕದ ಮನೆಯವ್ರು ಬರೋದಂತ ಗ್ಯಾರಂಟಿ ಅಂತ ನಾನು ಆಮೇಲೆ ಇಲ್ಲಿ ಬೇರೆ ಮನೆ ಪಕ್ಕ ಇದೆ. ಅದಾದ್ರೂ ಸ್ಟುಡಿಯೋ ಆಚೆ ಮಾಡ್ತಾ ಇದ್ದೀನಿ ರೋಡಲ್ಲಿ. ಇದು ಪಕ್ಕ ಮನೆ ಏನು ಅನ್ಕೋತಾರೋ ಏನೋ ನೋಡೋಣ. ಪಕ್ಕ ಹುಡ್ಕೊಂಡ್ಬಂದು ಏನಾಗಿದೆ ಅಂತ ಮಾಡ್ತಾರೆ. ಅಂದ್ರೆ ನನ್ಗೆ ಹೊಡಿಯೋದು ಬೇಡ, ವಿಲನ್ ಇಲ್ಲೇ ಇದ್ದಾರೆ. ವಿಲನ್ ಇವ್ರಪ್ಪ ಇಬ್ರು ವಿಲನ್ಗಳು ನೋಡಿ. ಇವಾಗ ಆರಾಮಾಗಿ ಕುತ್ಕೊಂಡು ನನ್ನ ಪಕ್ಕನೇ ಮಾತಾಡ್ತಿದ್ದಾರೆ. ಹೊಡಿಯೋದಿದ್ರೆ ನಂಗೆ ಹೊಡಿಯೋದು ಬೇಡ, ವಿಲನ್ಗಳು. ನಾನು ಒಂಥರ ಸೀರಿಯಲಲ್ಲಿ ಭೂಮಿಗೆ ವಿಲನ್. ಶೂಟಿಂಗ್ ಅಂದ್ರೆ ಒಂಥರ ಜಾತ್ರೆ ಇದ್ದಂಗೆ. ಆದ್ರೆ ಇಲ್ಲಿ ನೋಡ್ರೆ ಸಂತೆನೆ ಕಲ್ತಿತ್ತು. ಹೊರಗೆ ಬಂದು ನೋಡಿ ನಂಗೆ ಗಾಬರಿ ಇದೆ. ಯಾಕಂದ್ರೆ ಇವತ್ತು ರಾಣಾ ಸಾಕ್ಷಿದು ಸ್ಟ್ರೈಕ್ ನಡೀತಿತ್ತು. ಅದಕ್ಕೋಸ್ಕರ ಜೂನಿಯರ್ಸ್ ಜಾಸ್ತಿ ಜನನೇ ಇದ್ರು. ಸೊ ಜೂನಿಯರ್ಸ್ ಜಾಸ್ತಿ ಜನ ಇದ್ದಾಗ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಅವ್ರಿಗೆಲ್ಲ ಪೊಸಿಷನ್ ಕೊಡಿಸ್ಬೇಕು, ನೀಟಾಗಿ ಧಿಕ್ಕಾರಗಳನ್ನ ಕೂಗೋದನ್ನ ಹೇಳ್ಬೇಕು, ಹಿಂದೆ ಮುಂದೆ ಏನು ಆಗ್ತಿದೆ ಅನ್ನೋದನ್ನ ಹೇಳ್ಬೇಕು. ಎಲ್ಲನೂ ನೀಟಾಗಿ ಹೇಳೋ ಅಷ್ಟೊತ್ತಿಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಣನೇ ಬಿದ್ದೋಗುತ್ತೆ. ಸೊ ಫೈನಲಿ ಎಲ್ಲ ಹೇಳಿ ಕೊಟ್ಟು ರೆಡಿ ಮಾಡಿದ್ಕೆ ಈ ಥರ ಕೂಗಿದ್ರು. ನೋಡಿ ಏನೇನು ಕೂಗಿದ್ರು ಅಂತ ನೀವೇ ನೋಡಿ. ಸೊ ಈ ಸಂತೆ ಜಾತ್ರೆ ನೋಡೋಕ್ಕೆ ಜನ ಎಲ್ಲ ರೋಡಿಂದ ಓಡೋಡಿ ಬರ್ತಾ ಇದ್ರು. ಅವ್ರ ಜೀವನದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಆದರೆ ಪಕ್ಕದ ರೋಡಲ್ಲಿ ಏನಾಗ್ತಿದೆ ಅಂತ ಕ್ಯೂರಿಯಾಸಿಟಿಯಿಂದ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರ ಕೆಲಸದಲ್ಲಿ 8 ಅವರ್ ಡ್ಯೂಟಿ ಇದ್ರೆ ಅಯ್ಯೋ ಇನ್ನೂ 8 ಅವರ್ ಹೋಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಇಂಥ ಶೂಟಿಂಗ್ ನೋಡೋಕೆ ಬಂದು ನಿಂತಿತ್ತಾಗೆ 10 ಅವರ್ ಆದರೂ ಸುಮ್ಮನೆ ನಿಂತ್ಕೊಂಡು ನೋಡ್ಕೊಂತ ನಕ್ಕಂತ ಟೈಮ್ ವೇಸ್ಟ್ ಮಾಡ್ತಾರೆ. ಇದು ನಮ್ಮ ಜನ ಅಂದರೆ ಹೊಡಿರಿ ಚಪ್ಪಾಳೆ. ಅಂತೂ ಇಂತೂ ಫೈನಲಿ ಶೂಟಿಂಗ್ ಎಲ್ಲ ಮುಗೀತು. ಜನ ಯಾವುದೇ ತೊಂದರೆ ಕೊಡ್ದಂಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ವಿಶ್ವಾಸ ಇರೋದ್ರಿಂದಲೇ ಸುವರ್ಣದಲ್ಲಿ ನಂಬರ್ 1 ಸೀರಿಯಲ್ ನಮ್ದಾಗಿರೋದ್ರಿಂದ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಶೂಟಿಂಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.